ಲಾಸ್ಟ್ ಕ್ಲಾಸಲ್ಲಿ ಪ್ರೋಗ್ರೆಷನ್ ಮತ್ತು ಸೀಕ್ವೆನ್ಸ್ ಎರಡು ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಮತ್ತು nth ಟರ್ಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದ್ರ ಮೇಲೆ ಕೆಲವೊಂದಷ್ಟು ಕ್ವಶನ್ಸ್ ಕೂಡ ನಾವು ನೋಡಿದ್ವಿ. ಈಗ ಸೀರೀಸ್ ನೋಡೋಣ. ಅರಿಥ್ಮೆಟಿಕ್ ಸೀರೀಸ್ ಅಂತಂದರೆ ಸಮ್ ಆಫ್ ದ ಟರ್ಮ್ಸ್ ಆಫ್ ದ ಪ್ರೋಗ್ರೆಷನ್ ಅಥವಾ ಸೀಕ್ವೆನ್ಸು ಅಥವಾ ಪ್ರೋಗ್ರೆಷನ್ ಏನು ಕೊಟ್ಟಿರ್ತಾರಲ್ಲ ಅದರಲ್ಲಿರ್ತಕ್ಕಂಥ ಟರ್ಮ್ಸ್ಗಳ ಸಮ್ಮನ್ನು ನಾವು ಸೀರೀಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಈಗ ನಾವು ನೋಡ್ತಾ ಇರೋದು ಸಮ್ ಆಫ್ ಟರ್ಮ್ಸ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಲಾಸ್ಟ್ ಟರ್ಮನ್ನು ನಾವು ಯೂಶ್ವಲಿ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತಿದ್ವಿ ಅಂತಂದರೆ AN ಅಂತ ರೆಪ್ರೆಸೆಂಟ್ ಮಾಡ್ತಿದ್ವಿ. ಇಲ್ಲಿ ಸಮ್ ಆಫ್ n ಟರ್ಮ್ಸನ್ನು ನಾವು ಇಲ್ಲಿ ಯಾವ ಒಂದು ಸಿಂಬಲಿಂದ ಡಿನೋಟ್ ಮಾಡ್ತೀವಿ ಅಂತಂದರೆ SN ಅನ್ನೋ ಒಂದು ಸಿಂಬಲಿಂದ ಡಿನೋಟ್ ಮಾಡ್ತೀವಿ. ಲಾಸ್ಟ್ ಟರ್ಮ್ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಏನಿತ್ತು ಅಂತಂದರೆ AN = A + n - 1 × D ಅಂತ ಇತ್ತು. ಹಾಗಾದರೆ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಮಾಡೋದಕ್ಕೆ ಏನಾದರೂ ಫಾರ್ಮುಲಾ ಇದೆಯಾ ಅಂತಂದರೆ ಅಫ್ಕೋರ್ಸ್ ಇದೆ. ಈಗ ಮೊದಲಿಗೆ ನಾವೇನು ಮಾಡೋಣ ಅಂತಂದರೆ ಆ ಫಾರ್ಮುಲನ್ನ ಡಿರೈವ್ ಮಾಡೋಣ, ಆಮೇಲೆ ಆ ಫಾರ್ಮುಲನ್ನ ಪ್ರಾಬ್ಲಮ್ಸಲ್ಲಿ ಹೆಂಗೆ ಯೂಸ್ ಮಾಡೋದು ಅಂತ ನೋಡೋಣ. ಆ್ಯಕ್ಚುಲಿ ಈಗೇನು ನಾವು ಫಾರ್ಮುಲಾ ಡಿರೈವೇಷನ್ ನೋಡ್ತಿದ್ವಿ, ಈ ಡಿರೈವೇಷನ್ನು ನಿಮಗೆ ಎಲ್ಲೂ ಬರೋದಿಲ್ಲ. ಯಾಕಂದರೆ ಡಿಸ್ಕ್ರಿಪ್ಟಿವ್ ತೆಗೆದಿರೋದ್ರಿಂದ GPSTRಗೆ ಎಲ್ಲೂ ಕೂಡ ನಿಮಗೆ ಬರೋದಿಲ್ಲ. ಆದರೆ ಯಾವುದಾದ್ರೂ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಇಲ್ಲೇನು ನಾವು ಲಾಜಿಕ್ ಯೂಸ್ ಮಾಡ್ತೀವಿ, ಈ ಲಾಜಿಕ್ಗಳು ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಆ ಡಿರೈವೇಷನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಲೆಟ್ ಅಸ್ ಕನ್ಸಿಡರ್ SN SN ಅಂತಂದರೆ ಸಮ್ ಆಫ್ n ಟರ್ಮ್ಸ್ ಅಂತ ಅರ್ಥ. ಸಮ್ ಆಫ್ n ಟರ್ಮ್ಸ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸೊ ಯೂಶುವಲ್ ಆಗಿ ನಾವು ಏನಂತ ಬರೀತೀವಿ ಅದನ್ನು ಮೊದಲಿಗೆ ಜನರಲ್ ಆಗಿ A1 + A2 ಪ್ಲಸ್, ಯಾಕಂದರೆ ಸಮ್ ಮಾಡ್ತಿದ್ವಲ್ಲ ಹಾಗಾಗಿ, + A3 ಪ್ಲಸ್ ಆ್ಯಂಡ್ ಸೋ ಆನ್ ಪ್ಲಸ್ AN. ಹಾಗಾದರೆ A1ನ A ಅಂತ ಕರಿತೀವಿ, A2ನ A + D, A3ನ A + 2D. ಸೊ ಆ ರೀತಿ ಕಾಮನ್ ಡಿಫ್ರೆನ್ಸ್ ಮತ್ತು ಫಸ್ಟ್ ಟರ್ಮ್ ಅವುಗಳನ್ನು ಯೂಸ್ ಮಾಡಿ ಬರೆಯೋದಾದರೆ ದಿಸ್ SN ಕ್ಯಾನ್ ಬಿ ರಿಟರ್ನ್ ಆಸ್ A + A2 ಅಂತಂದರೆ A + D ಪ್ಲಸ್ A3 ಅಂತಂದರೆ A + 2D. ಸೊ ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್, ಪ್ಲಸ್ ಆ್ಯಂಡ್ ಸೋ ಆನ್ ಪ್ಲಸ್ AN ಅಂತಂದರೆ A + n - 1 × D. ದಿಸ್ ಇಸ್ ದ nth ಟರ್ಮ್. ಇದು ಲಾಸ್ಟ್ ಟರ್ಮ್. This is the last term. So this is the first one, second, third and so on. This is the last term ಅಥವಾ nth term of the given arithmetic progression. ಈ ಫಾರ್ಮುಲಾ ಡಿರೈವ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಇದೇ ಏನು ಎಕ್ಸ್ಪ್ರೆಷನ್ ಏನಿದೆ ಸಮ್, ಇದನ್ನು ರಿವರ್ಸ್ ಆರ್ಡರ್ ಬರ್ಕೊಳ್ತೀವಿ. ಇದೇ ಥರನೇ ಮಾಡಬೇಕಂತಂದರೆ ನಾಟ್ ನೆಸಸರಿ, ಬೇಕಾಗಿಲ್ಲ. ಆದರೆ ಈ ಥರದ ಒಂದು ಮೆಥಡನ್ನು ಮೊದಲೇ ಬಾರಿಗೆ ನಮ್ಗೆ ಇಂಟ್ರಡ್ಯೂಸ್ ಮಾಡಿದ್ದು ಯಾರು ಅಂತಂದರೆ ಗಾಸ್ ಅಂತೇಳಿ, GS ಗಾಸ್ ಅಂತನೋ ಅಥವಾ ಸಮಥಿಂಗ್ ಏನೋ ಇದೆ ಹೆಸರು, GOUS ಅಂತೇಳಿ ಬರುತ್ತೆ ಅವ್ರ ಹೆಸರು. ಈ ಮ್ಯಾಥಮೆಟಿಷಿಯನ್ನು ನಮಗೆ ಈ ಒಂದು ಪ್ರೊಸೆಸ್ನ ಇಂಟ್ರಡ್ಯೂಸ್ ಮಾಡಿದ್ದು GF ಗಾಸ್, ಕಾರ್ಲ್ ಫ್ರೆಡರಿಕ್ ಗಾಸ್ ಅಂತೇಳಿ GF ಗಾಸ್ ಅಂತೇಳಿ ಹೇಳ್ತೀವಿ. ಅವರು ಸಣ್ಣವರಿದ್ದಾಗ ಏನು ಮಾಡಿದ್ರಂತೆ, ಭಾಳ ಏನಂದರೆ ಕ್ಲಾಸ್ ರೂಮಲ್ಲಿ ಡಿಸ್ಟರ್ಬ್ ಮಾಡ್ತಿದ್ರಂತೆ. ಆ ಡಿಸ್ಟರ್ಬೆನ್ಸನ್ನು ಏನಂದರೆ ತಡಿಬೇಕು ಅಂತೇಳಿ ಅವರ ಟೀಚರು ಏನು ಮಾಡಿದ್ರು, ಅವನಿಗೆ ಒಂದು ವರ್ಕನ್ನು ಕೊಟ್ಟರಂತೆ. ಏನು ವರ್ಕು ಅಂತಂದರೆ 1ರಿಂದ 100ವರೆಗೆ ಎಲ್ಲ ನಂಬರ್ಗಳನ್ನು ಏನು ಮಾಡಬೇಕು, ಆ್ಯಡ್ ಮಾಡು ಅಂತೇಳಿ ಒಂದು ಟಾಸ್ಕ್ ಕೊಟ್ಟರು ಅವರಿಗೆ. ಬಟ್ ಏನಂದರೆ ಅವರು ಟೀಚರ್ ಅಂದ್ಕೊಂಡಿದ್ದೇನು ಅಂತಂದರೆ ಇವನು ಆ್ಯಡ್ ಮಾಡೋದು ಅಂತಂದರೆ 1 + 2 3, 3 + 3 6, 6 + 4 10, 10 ಪ್ಲಸ್ ಈ ಥರ ನೆಕ್ಸ್ಟ್ ನಂಬರ್ಗಳನ್ನೆಲ್ಲನೂ 10 + 5 15 ಈ ರೀತಿ ಏನು ಮಾಡಬೇಕು, ನೆಕ್ಸ್ಟ್ ಎಲ್ಲ ನಂಬರ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. 100ವರೆಗೂ ಆ್ಯಡ್ ಮಾಡ್ತಾ ಹೋಗ್ಬೇಕು ಅಂತಂದರೆ ಭಾಳ ಟೈಮ್ ಕನ್ಸ್ಯೂಮ್ ಆಗುತ್ತಲ್ಲ. ಹಾಗಾಗಿ ಇವ್ರು ಅಂದ್ಕೊಂಡಿದ್ದು ಭಾಳಷ್ಟು ಟೈಮ್ ಹಿಡಿತದೆ ಇದು. ಹಾಗಾಗಿ ಇವನು ಏನು ಡಿಸ್ಟರ್ಬೆನ್ಸನ್ನು ನಾವೇನು ಮಾಡ್ಬೋದು, ತಡಿಬೋದು ಅಂತ. ಆದರೆ ಆ್ಯಕ್ಚುಲಾಗಿ ಅಲ್ಲಿ ಆಗಿದ್ದೇನು ಅಂತಂದರೆ ಒಂದು 2-3 ನಿಮಿಷದಲ್ಲೇ ಅವನು ಆನ್ಸರ್ನ ತಂದು ಕೊಟ್ಟ. ಇದು ನಿಮಗೆ ಮೊದಲೇ ಗೊತ್ತಿತ್ತಾ ಅಂತ ಕೇಳಿದಾಗ ಇಲ್ಲ, ಗೊತ್ತಿರಲಿಲ್ಲ ಅಂತ ಹೇಳಿದ್ದು. ಬಟ್ ಹೆಂಗೆ ಮಾಡಿದೆ ಅಂತ ಕೇಳಿದಾಗ ಅವನು ಅದಕ್ಕೆ ಲಾಜಿಕ್ ಕೂಡ ಕೊಟ್ಟ. ನಾನು ಅದನ್ನು 100ವರೆಗೂ ತಗೊಳ್ಳೋದಿಲ್ಲ, 10ವರೆಗೆ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.
ನೋಡಿ 1 + 2 + 3 + 4 + 5 + 6 7 8 9 10 ಈ 10 ನಂಬರ್ಗಳೇನಿದೆ ಈ ನಂಬರ್ಗಳನ್ನು ನಾವೇನು ಮಾಡಬೇಕು ಆ್ಯಡ್ ಮಾಡಬೇಕು. ಅದಕ್ಕೆ ಇದನ್ನು ಹಿಂಗೆ ಆ್ಯಡ್ ಮಾಡೋ ಬದಲಿಗೆ 10 + 1 ಎಷ್ಟಾಗುತ್ತೆ 11, 9 + 2 11, 8 + 3 11, 7 + 4 11, 6 + 5 11. ಸೊ ಆ ಕಡೆಯಿಂದ ಒಂದು ಟರ್ಮ್, ಈ ಕಡೆಯಿಂದ ಒಂದು ಟರ್ಮ್, ಆ ಕಡೆಯಿಂದ ಒಂದು ಟರ್ಮ್, ಈ ಕಡೆಯಿಂದ ಒಂದು ಟರ್ಮ್, ಈ ರೀತಿ ನಾವೇನಾದರೂ ಆ್ಯಡ್ ಮಾಡಿದ್ವಿ ಅಂತಂದರೆ ಪ್ರತಿ ಆ ಎರಡು ಟರ್ಮ್ಗಳ ಸಮ್ ಎಷ್ಟು ಬರ್ತಾ ಇದೆ ಅಂತಂದರೆ 11 11 11 11 ಈ ರೀತಿ ಬರ್ತಾ ಇದೆ. ಹಾಗಾಗಿ ಇದನ್ನ ಅವನೇನಂತ ಅನ್ಕೊಂಡಿದ್ದ ಅಂತಂದ್ರೆ ಎಸ್ ಅಂತ ಅನ್ಕೊಂಡ. ದಿಸ್ ಇಸ್ ದ ಆಕ್ಚುಯಲ್ ಸಮ್ ವಿ ನೀಡೆಡ್. ಇದನ್ನ ಇಲ್ಲಿಂದ ಇಲ್ಲಿಗೆ ಆ್ಯಡ್ ಮಾಡ್ಬೇಕು, ಹೌದಾ? ಹಾಗಾಗಿ ಅದನ್ನೇನ್ ಮಾಡ್ದ, ಇಲ್ಲಿಂದ ಇಲ್ಲಿಗೆ ಆ್ಯಡ್ ಮಾಡೋ ಬದಲಿಗೆ ಇಲ್ಲೇ ಒಂದು ನಂಬರ್ನ ಬರ್ಕೊಂಡ, ಅದು ಕೂಡ ಎಸ್. ಈ ನಂಬರನ್ನ ಇಲ್ಲಿ ಬರ್ಕೊಂಡ, ಈ ನಂಬರನ್ನ ಇಲ್ಲಿ ಬರ್ಕೊಂಡ 8 7 6 5 4 3 2 1. ನೋಡಿ ಇವೆರಡನ್ನ ಆ್ಯಡ್ ಮಾಡಿದ್ರೆ 11 11 11 11 11 ಆ್ಯಂಡ್ ಸೋ ಆನ್. ಸೊ ಎಸ್ ಪ್ಲಸ್ ಎಸ್ ಎಷ್ಟಾಗುತ್ತೆ ಅಲ್ಲಿಗೆ 2s ಆಯ್ತು. ಎರಡನ್ನು ಆ್ಯಡ್ ಮಾಡಿದ್ರೆ 10 + 1 11 ಪ್ಲಸ್ ಇವೆರಡನ್ನ ಆ್ಯಡ್ ಮಾಡಿದ್ರೆ ದಿಸ್ ಇಸ್ ಆಲ್ಸೋ 11, ಇದು ಕೂಡ 11 11 11 ಅಂತೇಳಿ ಎಷ್ಟು ಸಾರಿ ಬರುತ್ತೆ ಅಂತಂದರೆ, ಎಷ್ಟು ಸಾರಿ ಬರುತ್ತದು ನೋಡಿ, 1 2 3 4 5 6 7 8 9 10 ಟೈಮ್ಸ್ ಇದೆ. ಸೊ 11 ಅನ್ನೋದು ಎಷ್ಟು ಸಾರಿ ಬರುತ್ತೆ, 10 ಟೈಮ್ಸ್ ಬರೋದ್ರಿಂದ 2s = 10 ಟೈಮ್ಸ್ 11, 10 × 11. s = 10/2 × 11. ಈ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡೆ 10/2 × 11. ಸೊ 2 1s 2 5s. ಸೊ ಆನ್ಸರ್ ಎಷ್ಟು ಅಂತಂದರೆ 55. ನೀವು ಬೇಕಿದ್ರೆ ಇದನ್ನು ಆ್ಯಡ್ ಮಾಡಿ ನೋಡ್ಬೋದು, ಯು ಗೆಟ್ 55. ಸೊ ಇದು ಆ್ಯಕ್ಚುಲಿ ಪ್ರಾಸೆಸ್ ಇರೋದು. ಸೊ ಇದೇ ಪ್ರಾಸೆಸ್ಸನ್ನು ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ನಾವೇನು ಯೂಸ್ ಮಾಡಿದ್ವಲ್ಲ, ಇದೇ ಮೆಥಡ್. ಸೊ ಇದನ್ನು ಫಸ್ಟ್ ಟೈಮ್ ನಮಗೆ ಇಂಟ್ರಡ್ಯೂಸ್ ಮಾಡಿ ಕೊಟ್ಟಿದ್ದು ಯಾರು ಅಂತಂದರೆ ಕಾರ್ಲ್ ಫ್ರೆಡರಿಕ್ ಗಾಸ್ ಅಂತೇಳಿ. ಸೊ ಅವರು ಹೇಳಿದಂಥ ಮೆಥಡನ್ನೇ ನಾವಿಲ್ಲಿ ಈ SN ಫಾರ್ಮುಲಾ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಈಗೇನು ಮಾಡ್ಬೇಕು ನಾವೀಗ, ಇದೇ SN ಒಂದು ಸಾರಿ ಇದಿದೆ. ಈಗ ಈ ಟರ್ಮನ್ನು ಇಲ್ಲಿ ಬರ್ಕೊಳ್ತೀನಿ, ಅದರ ಹಿಂದಿನ ಟರ್ಮನ್ನು ಇಲ್ಲಿ, ಅದರ ಹಿಂದಿನ ಟರ್ಮ್ನ ಇಲ್ಲಿ, ಆ್ಯಂಡ್ ಸೋ ಆನ್. ಲಾಸ್ಟ್ಗೆ ಏನು ಬರುತ್ತೆ ಎ. ಇದನ್ನ ರಿವರ್ಸ್ ಆರ್ಡರ್ ಬರ್ಕೊಳ್ಳೋದು. ಸೊ ಫಸ್ಟಿಗೆ ಏನು ಬರುತ್ತೆ ಹಾಗಾದರೆ a + n - 1 × d. ಇದನ್ನು ಇದ್ರ ಜೊತೆ ಆ್ಯಡ್ ಮಾಡೋದು. ಪ್ಲಸ್ ಸೆಕೆಂಡ್ ಏನಾಗುತ್ತೆ a ಪ್ಲಸ್ ಇಲ್ಲಿ n - 1 ಇದೆ ಅಂತಂದರೆ ಅದರ ಹಿಂದಿನ ಟರ್ಮನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ, ಹಾಗಾಗಿ n - 2 ಆಗುತ್ತೆ. ಇಲ್ಲಿ n - 1ಗೆ -1 ಮಾಡಿದಾಗ n - 2 × d. ಇದು ಸೆಕೆಂಡ್ ಟರ್ಮ್ ಜೊತೆ ಆ್ಯಡ್ ಆಗಬೇಕು. ಥರ್ಡ್ ಟರ್ಮ್ ಜೊತೆ a + n - 3 × d ಆ್ಯಂಡ್ ಸೋ ಆನ್. ಲಾಸ್ಟ್ಗೆ ಆ್ಯಡ್ ಮಾಡಬೇಕಾಗಿರೋದು a. ಸೊ SN + SN ಎರಡನ್ನು ಆ್ಯಡ್ ಮಾಡಿದ್ರೆ ವಿ ಗೆಟ್ 2 ಟೈಮ್ಸ್ ಆಫ್ SN. ದಿಸ್ ಇಸ್ ಈಕ್ವಲ್ ಟು a. ಈ ಟರ್ಮನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಆ್ಯಡ್ ಮಾಡಿದಾಗ a + a ವಿ ಗೆಟ್ 2a + n - 1 × d. ಈ ಫಸ್ಟ್ ಟರ್ಮ್ಗಳನ್ನ ಆ್ಯಡ್ ಮಾಡಿದಾಗ a + d ಮತ್ತು a + n - 2 × d ಇವುಗಳನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ a + a ವಿ ಗೆಟ್ 2a ಪ್ಲಸ್ ಇಲ್ಲಿ n - 2 × d ಇದೆ, ಇಲ್ಲಿ ಜಸ್ಟ್ d ಇದೆ. ನೋಡಿ ಅದೇನಾಗುತ್ತೆ ನೋಡ್ರಿ, n - 2 × d ಪ್ಲಸ್ ಇಲ್ಲಿ ಜಸ್ಟ್ d ಇದೆ. ಈ ಡಿಗಳನ್ನ ಕಾಮನ್ ತೆಗೆದುಬಿಡಿ. n - 2 + 1 d ಕಂಪ್ಲೀಟ್ ಆಗಿ ಹೊರಗಡೆ ಬಂದರೆ ವಿ ಗೆಟ್ n - 2 + 1 × d. n - 2 + 1 ಅಂತಂದರೆ -1. ಸೊ n - 1 × d. ಸೊ ಈ n - 2 × d ಮತ್ತು d ಎರಡನ್ನು ಆ್ಯಡ್ ಮಾಡಿದಾಗ ವಿ ಗೆಟ್ n - 1 × d. ಸಿಮಿಲರ್ಲಿ a + a ಇಟ್ ಈಸ್ 2a ಪ್ಲಸ್ ಇಲ್ಲೂ ಕೂಡ ನೋಡ್ರಿ n - 3 ಇದೆ, n - 3 ಇಲ್ಲಿ 2d ಇದೆ, 2d
ಈ ಡಿನ ಹೊರಗಡೆ ತೆಗೆದುಬಿಟ್ರೆ ಇಲ್ಲಿ ಡಿನ ಮತ್ತು ಇಲ್ಲಿ ಡಿನ ಎರಡು ಹೊರಗಡೆ ತೆಗೆದ್ರೆ ಇಲ್ಲಿ n-3 ಇಲ್ಲಿ +2 n-3 +2 ವಿ ಗೆಟ್ n-1. ಸೊ ಪ್ರತಿ ಸ್ಟೇಜ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಡಿ ಏನು ಉಳಿಯುತ್ತೆ ನಮಗೆ ಅಂತಂದ್ರೆ n-1 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 ಅಂತ ಉಳಿತೈತಿ. ಹಾಗಾಗಿ ಫಸ್ಟ್ ಟರ್ಮ್ ಕೂಡ ಏನಾಯ್ತು 2a + n-1 ಇಂಟು ಡಿ. ಸೆಕೆಂಡ್ ಟರ್ಮ್ ಕೂಡ 2a + n-1 ಇಂಟು ಡಿ. ಥರ್ಡ್ ಟರ್ಮ್ ಇಸ್ ಆಲ್ಸೋ 2a + n-1 ಇಂಟು ಡಿ ಆ್ಯಂಡ್ ಸೋ ಆನ್. ಲಾಸ್ಟ್ ಟರ್ಮ್ ಕೂಡ 2a + n-1 ಇಂಟು ಡಿ. ಈ ರೀತಿ ಪ್ರತಿ ಟರ್ಮ್ ಸೇಮ್ ಅದೇ ಟರ್ಮ್ನೇ ನಾವು ಪಡಿತಾ ಇದ್ದೀವಿ. ಇಲ್ಲಿ 2 ಟೈಮ್ಸ್ ಆಫ್ Sn is equal to 2a + n-1 into d, 2a + n-1 into d, 2a + n-1 into d and so on 2a + n-1 into d. ಇದು ಎಷ್ಟು ಸಾರಿ ಬರುತ್ತೆ ಅಂತಂದ್ರೆ n ಟೈಮ್ಸ್ ಬರುತ್ತೆ. ಯಾಕಂದ್ರೆ ನಮ್ಮ ಹತ್ರ ಇರೋದು ಎಷ್ಟು ಟರ್ಮ್ಸ್ ಇದು n ಟರ್ಮ್ಸ್ ಇದೆ. ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಅಂಡ್ ಸೋ ಆನ್ nth ಟರ್ಮ್. ಸೊ n ಟೈಮ್ಸ್ ಸೇಮ್ ಟರ್ಮ್ ರಿಪೀಟ್ ಆಗ್ತಾ ಇರೋದ್ರಿಂದ ಇದನ್ನ ನಾವೇನಂತ ಬರೀಬಹುದು n ಟೈಮ್ಸ್ 2a + n-1 ಇಂಟು ಡಿ. ನಾವು ಕನ್ಸಿಡರ್ ಮಾಡಿದಂಥ ಪ್ರಾಬ್ಲಮ್ ಅಲ್ಲಿ ಅದೇ ಆಗಿತ್ತು. 11 11 11 11 ಎಷ್ಟು ಟೈಮ್ಸ್ ಬಂದಿತ್ತು 10 ಟೈಮ್ಸ್. ಇಲ್ಲಿ n ಟೈಮ್ಸ್ ಇರೋದ್ರಿಂದ n ಇಂಟು 2a + n-1 ಇಂಟು ಡಿ ಅಂತ ಬರೀತೀವಿ. ಸೊ ನಮಗೆ ಬೇಕಾಗಿರೋದು Sn, ನಮಗೆ ಬೇಕಾಗಿರೋದು Sn ಮಾತ್ರ. ಹಾಗಾಗಿ 2ನ ಡಿವೈಡ್ ಮಾಡ್ತೀನಿ. ವಿ ಗೆಟ್ Sn = n/2 ಇಂಟು 2a + n-1 ಇಂಟು ಡಿ. This is the formula to find, which we use to find sum of first n terms of any arithmetic progression. ಯಾವುದಾದ್ರೂ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರಲಿ, ಅದರ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ನಾವು ಬಳಸೋ ಫಾರ್ಮುಲಾ ಯಾವುದು ಅಂತಂದ್ರೆ ಇದು Sn = n/2 ಇಂಟು 2a + n-1 ಇಂಟು ಡಿ. ಇದನ್ನ ಒಂದು ಸ್ವಲ್ಪ ಮಾಡಿಫೈ ಮಾಡಿದ್ವಿ ಅಂತಂದ್ರೆ ನಮಗೆ ಇದರಲ್ಲೇನೆ ಹೊಸ ಫಾರ್ಮುಲಾ ಸಿಗುತ್ತೆ. ನಮಗೆ ಹೊಸ ಅನ್ನೋದಕ್ಕಿಂತ ಸ್ವಲ್ಪ ಬೇರೆ ರೀತಿನಲ್ಲಿ ನಾವಿದನ್ನ ಹೇಳ್ಬೋದು. ಹೆಂಗಂತಂದ್ರೆ ನೋಡಿ, ಇದು Sn = n/2 ಇಂಟು ಇಲ್ಲಿ 2a ಅಂತ ಇದೆ. ಈ 2a ಮೀನ್ಸ್ ವಾಟ್? a ಅನ್ನೋದು 2 ಸಾರಿ ಇದೆ ಅಂತ. ಸೊ a + a ಅಂತ ನಾವು ಅದನ್ನ ಬರಿಬಹುದು. 2a ಅನ್ನೋದನ್ನ a + a ಅಂತ ಬರಿಬಹುದು. ಇದನ್ನ ಮುಂದಿಂದೆಲ್ಲ ಆಸ್ ಇಟ್ ಈಸ್ ಇರಲಿ +n-1 ಇಂಟು ಇದೆಲ್ಲ ಆಸ್ ಇಟ್ ಈಸ್ ಇರಲಿ. ಈಗ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆಲ್ರೆಡಿ ಒಂದು ನಿಮ್ಗೆ ನೆನಪಾಗುತ್ತೆ. ಏನಂತಂದ್ರೆ a ಆಸ್ ಇಟ್ ಈಸ್ ಬಿಟ್ರೆ ಇಲ್ಲಿಂದ ಇಲ್ಲಿವರೆಗಿರೋದು ಆಕ್ಚುಲಿ ಇಟ್ ಈಸ್ nth ಟರ್ಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿಂದ ಇಲ್ಲಿವರೆಗೆ ನೋಡಿ a + n-1 ಇಂಟು ಡಿ, a + n-1 ಇಂಟು ಡಿ. ದಿಸ್ ಈಸ್ ನಥಿಂಗ್ ಬಟ್ an. ಸೊ ಈ a ಆಸ್ ಇಟ್ ಈಸ್ ಇಟ್ಕೊಂಡ್ರೆ ಇಲ್ಲಿಂದ ಇಲ್ಲಿವರೆಗೆ ಏನಿದೆ ಅಷ್ಟನ್ನು ನಾವು ಯಾವ ಒಂದು ವೇರಿಯಬಲ್ ಅಥವಾ ಒಂದು ನೊಟೇಷನ್ ಇಂದ ರೀಪ್ಲೇಸ್ ಮಾಡಬಹುದು ಅಂತಂದ್ರೆ ಅದನ್ನ ನಾವು an ಈ ನೊಟೇಷನ್ ಇಂದ ರೀಪ್ಲೇಸ್ ಮಾಡಬಹುದು. Therefore Sn = n/2 ಇಂಟು a + an, a + an. ಇನ್ನು ಕೆಲವೊಮ್ಮೆ ಈ an ಬದಲಿಗೆ l ಅಂತ ಕೂಡ ಬಳಸ್ತಾರೆ. ಇದು ಕರೆಕ್ಟು, ಅದು ಕರೆಕ್ಟ್. ಯಾಕಂದ್ರೆ an ಅಂತಂದ್ರೆ nth ಟರ್ಮ್ ಅಥವಾ ಲಾಸ್ಟ್ ಟರ್ಮ್, l ಅಂತಂದ್ರೇನು ಅದು ಕೂಡ ಲಾಸ್ಟ್ ಟರ್ಮ್ ಅಂತ ಅರ್ಥ. ಹಾಗಾಗಿ Sn = n/2 ಇಂಟು a + an. ಇದು ಕೂಡ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಮಾಡೋದಕ್ಕೆ ಬಳಸಕ್ಕಂತ ಒಂದು ಫಾರ್ಮುಲಾ. ಇದನ್ನ ಯಾವಾಗ ಬಳಸ್ತೀವಿ ಅಂತಂದ್ರೆ ನಂಬರ್ ಆಫ್, ಇಲ್ಲಿ n ಅಂದ್ರೇನು ನಂಬರ್ ಆಫ್ ಟರ್ಮ್ಸ್, a ಅಂತಂದ್ರೆ ಫಸ್ಟ್ ಟರ್ಮ್, d ಅಂತಂದ್ರೆ ಕಾಮನ್ ಡಿಫರೆನ್ಸ್. ಇವು ನಂಬರ್ ಆಫ್ ಟರ್ಮ್ಸ್ ಗೊತ್ತಿರಬೇಕು, ಫಸ್ಟ್ ಟರ್ಮ್ ಗೊತ್ತಿರಬೇಕು, ಕಾಮನ್ ಡಿಫರೆನ್ಸ್ ಗೊತ್ತಿರಬೇಕು. ಇವುಗಳು ಗೊತ್ತಿದ್ದಾಗ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಮಾಡೋದಕ್ಕೆ ಯೂಸ್ ಮಾಡೋದು ಇದು. ಅದರ ಬದಲಿಗೆ ನಂಬರ್ ಆಫ್ ಟರ್ಮ್ಸ್ ಗೊತ್ತಿದೆ, ಫಸ್ಟ್ ಟರ್ಮ್ ಗೊತ್ತಿದೆ ಮತ್ತು ಲಾಸ್ಟ್ ಟರ್ಮ್ ಗೊತ್ತಿದೆ ಅಥವಾ nth ಟರ್ಮ್ ಗೊತ್ತಿದೆ ಅಂತಂದಾಗ ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಇದೆ. ಏನು, an ಗೊತ್ತಿದೆ ಅಂತಂದ್ರೆ ಆ an ನ ಯೂಸ್ ಮಾಡ್ಕೊಂಡು ಉಳಿದಂತ ನಂಬರ್ ಆಫ್ ಟರ್ಮ್ಸ್ ಮತ್ತು ಫಸ್ಟ್ ಟರ್ಮ್ ಯೂಸ್ ಮಾಡ್ಕೊಂಡು ಡಿ ನ ಕ್ಯಾಲ್ಕುಲೇಟ್ ಮಾಡೋದು, ಕಾಮನ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ಕಾಮನ್ ಡಿಫರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆ ಕಾಮನ್ ಡಿಫರೆನ್ಸ್ an ಇವುಗಳನ್ನ ಈ ಫಸ್ಟ್ ಫಾರ್ಮುಲಾದಲ್ಲೇನೆ ಸಬ್ಸ್ಟಿಟ್ಯೂಟ್ ಮಾಡೋದು. ಬಟ್ ಅದರ ಬದಲಿಗೆ ಇದು ಬೆಟರ್ ವೇ. ಯಾಕಂತಂದ್ರೆ ನಾವು ಬೇಗ ರೀಚ್ ಆಗ್ಬಿಡ್ತೀವಿ. ಸೊ n/2 ಇಂಟು a + an ಇದನ್ನ ಯಾವಾಗ ಬಳಸ್ತೀವಿ ನಾವು? ಲಾಸ್ಟ್ ಟರ್ಮ್, ಫಸ್ಟ್ ಟರ್ಮ್ ಮತ್ತು ನಂಬರ್ ಆಫ್ ಟರ್ಮ್ಸ್ ಗೊತ್ತಿದ್ದಾಗ ನಾವು ಇದನ್ನೇ ಬಳಸ್ತೀವಿ. ಈಗ ನೋಡಿ, ಈಗ ಇದ್ರ ಜೊತೆಗೆ ಇದೇ ಟೈಮಲ್ಲೇ ಇನ್ನೊಂದು ರಿಸಲ್ಟ್ ನಾನು ನಿಮಗೆ ಹೇಳ್ಬಿಡ್ತೀನಿ. ಏನ್ ರಿಸಲ್ಟ್ ಅಂತಂದ್ರೆ ಇಲ್ಲಿ Sn ಇದೆ ನೋಡ್ರಿ. ಯಾಕಂದ್ರೆ ಅದನ್ನ ಹೇಳ್ತೀನಿ ಅಂತಂದ್ರೆ ಅದನ್ನ ಆವಾಗ ಬಳಸ್ತೀವಿ ನಾವು
ಅಲ್ಲಲ್ಲಿ ಬಳಸ್ತೀವಿ. ಸೊ ಇದೊಂದು ಅಬ್ಸರ್ವೇಷನ್ ನಿಮ್ಗೆ ಗೊತ್ತಿರಬೇಕು. ನೋಡಿ, S1 ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು, S1 ಅಂತಂದ್ರೆ ಸಮ್ ಆಫ್ ಫಸ್ಟ್ ಟರ್ಮ್ ಅಂತ ಅರ್ಥ. ಯಾಕಂದ್ರೆ Sn ಅಂತಂದ್ರೆ A1 ಇಂದ AN ವರೆಗೆ, S1 ಅಂತಂದ್ರೆ ಬರೀ A1 ಅಂತ ಅರ್ಥ. S1 ಅಂದ್ರೆ A1 ಅಷ್ಟೇ, S1 ಅಂತಂದ್ರೆ A1. ಸೊ ಫಸ್ಟ್ ಟರ್ಮ್ಗೆ ಬೇರೆ 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 ರೀತಿಯಲ್ಲಿ ಹೇಳೋದಾದ್ರೆ ಎ ಅಂದ್ರೂ ಫಸ್ಟ್ ಟರ್ಮೆ, A1 ಅಂದ್ರೂ ಫಸ್ಟ್ ಟರ್ಮೆ, S1 ಅಂದ್ರೂ ಕೂಡ ಫಸ್ಟ್ ಟರ್ಮ್ ಅಂತಾನೆ ಅರ್ಥ. S1 ಇಸ್ ಆಲ್ಸೋ ರೆಫರ್ಡ್ ಆಸ್ ಫಸ್ಟ್ ಟರ್ಮ್. S2 ಅಂತಂದ್ರೆ A1 ಪ್ಲಸ್ A2. S2 ಅಂತಂದ್ರೆ A1 ಪ್ಲಸ್ A2. We know that S3 means A1 plus A2 plus A3. ಇಷ್ಟಿದೆ. ಓಕೆ, ಈಗ ನೋಡ್ರಿ, A1 plus A2 ಅಂತಂದ್ರೆ ಏನು? A1 plus A2 ಅಂತಂದ್ರೆ S2. ಸೊ S3 ಈಕ್ವಲ್ ಟು S2. A1 plus A2 ನಾನೇನಂತ ಬರೀತಿದ್ದೀನಿ? S2 plus A3. S3 ಈಕ್ವಲ್ ಟು S2 plus A3. ಎಸ್ಗಳನ್ನೆಲ್ಲ ಒಂದ್ ಕಡೆ ಬರ್ಕೊಂಡ್ರೆ S2 ಈ ಕಡೆ ಬರಲಿ, ಏನಾಗುತ್ತೆ? S3 ಮೈನಸ್ S2 ಈಕ್ವಲ್ ಟು A3. ಅಥವಾ ಇದು S2, ಅಥವಾ A3 ಈಕ್ವಲ್ ಟು S3 ಮೈನಸ್ S2. A3 ಅಂತಂದ್ರೇನು? ಥರ್ಡ್ ಟರ್ಮ್. ಥರ್ಡ್ ಟರ್ಮ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ಸಮ್ ಆಫ್ ಟರ್ಮ್ಸ್ ಆ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ, ಆ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ S3 ನ ಸಮ್ ಏನಿದೆ, ಸಮ್ ಆಫ್ 3 ಟರ್ಮ್ಸ್ ಅಲ್ಲಿ ಸಮ್ ಆಫ್ 2 ಟರ್ಮ್ಸ್ ಅನ್ನ ನಾವೇನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡ್ಬೇಕು ಅಂತ ಅರ್ಥ. ಸೊ ಥರ್ಡ್ ಟರ್ಮ್ ಬೇಕು ಅಂತಂದ್ರೆ ಸಮ್ ಆಫ್ 3 ಟರ್ಮ್ಸ್ ಅಲ್ಲಿ ಸಮ್ ಆಫ್ 2 ಟರ್ಮ್ಸ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಲಾಸ್ಟ್ಗೆ ಉಳಿಯುತ್ತಲ್ಲ ಅದು A3 ಆಗುತ್ತೆ, ಅಥವಾ ಥರ್ಡ್ ಟರ್ಮ್ ಆಗಿರುತ್ತೆ. ಇದನ್ನ ನಾವೇನ್ ಮಾಡ್ತೀವಿ ಈಗ ಅಂತಂದ್ರೆ ಜನರಲೈಸ್ ಮಾಡ್ತೀವಿ. ಹೆಂಗ್ ಜನರಲೈಸ್ ಮಾಡ್ತೀವಿ? Sn ಅಂತಂದ್ರೆ ವಿ ನೋ ದಟ್ ಇಟ್ ಈಸ್ ನಥಿಂಗ್ ಬಟ್ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ ಅಂಡ್ ಸೋ ಆನ್ ಪ್ಲಸ್ AN. ಲಾಸ್ಟ್ ಟರ್ಮ್ AN. ಅದರ ಹಿಂದಿನ ಟರ್ಮ್ ಏನಾಗಿರುತ್ತೆ? AN ಮೈನಸ್ 1. N ಮೈನಸ್ 1 ಸಬ್ಸ್ಕ್ರಿಪ್ಟ್ ಅಲ್ಲಿರೋದು. ಸೊ A1 A2 A3 ಅಂಡ್ ಸೋ ಆನ್ ಪ್ಲಸ್ AN ಮೈನಸ್ 1 ಪ್ಲಸ್ AN. ದಿಸ್ ಈಸ್ ಸಮ್ ಆಫ್ n ಟರ್ಮ್ಸ್. ಈಗ ಇಲ್ಲಿಂದ ಇಲ್ಲಿವರೆಗೆ, ಎಲ್ಲಿವರೆಗೆ? AN ಮೈನಸ್ 1 ವರೆಗೆ ಇರ್ತಕ್ಕಂಥ ಸಮ್, ಇದನ್ನ Sn ಫಾರ್ಮ್ ಅಲ್ಲಿ ಬರೆಯೋದಾದ್ರೆ, ಎಸ್ ಟರ್ಮ್ಸ್ ಅಲ್ಲಿ ಬರೆಯೋದಾದ್ರೆ ಹೆಂಗ್ ಬರೀಬೇಕು ಅದನ್ನ? Sn ಈಕ್ವಲ್ ಟು n ಟರ್ಮ್ಸ್ ವರೆಗೆ ಸಮ್ ಆದ್ರೆ Sn, n ಮೈನಸ್ 1 ಟರ್ಮ್ಸ್ ವರೆಗೆ ಸಮ್ ಆದ್ರೆ ಅದನ್ನ ನಾವು Sn ಮೈನಸ್ 1 ಅಂತ ಬರೀಬೇಕಾಗುತ್ತೆ. ಪ್ಲಸ್ AN ಆಸ್ ಇಸ್. ಈಗ Sn ಮೈನಸ್ 1 ಅನ್ನ ಈ ಕಡೆ ತಗೊಂಡ್ರೆ ಇಟ್ ಬಿಕಮ್ಸ್ ಮೈನಸ್ Sn ಮೈನಸ್ 1. ದೇರ್ಫೋರ್ ವಿ ಕ್ಯಾನ್ ರೈಟ್ ಆಸ್ AN ಈಕ್ವಲ್ ಟು Sn ಮೈನಸ್ Sn ಮೈನಸ್ 1. n ಮೈನಸ್ 1 ಸಬ್ಸ್ಕ್ರಿಪ್ಟ್. ನೋಡಿ, AN ಈಕ್ವಲ್ ಟು Sn ಮೈನಸ್ Sn ಮೈನಸ್ 1. ಇಲ್ಲಿ 3 ಇದೆ ಅಂದ್ರೆ ಒಂದು ಕಡಿಮೆ 2, ಇಲ್ಲಿ n ಇದೆ ಅಂತಂದ್ರೆ ಒಂದು ಕಡಿಮೆ n ಮೈನಸ್ 1. ಸೊ ಇದು ಏನು ಅಂತಂದ್ರೆ ಇದು ಕೂಡ ಒಂದು ಇಂಪಾರ್ಟೆಂಟ್ ರಿಸಲ್ಟ್. ಸೊ AN ಈಕ್ವಲ್ ಟು Sn ಮೈನಸ್ Sn ಮೈನಸ್ 1. ಸೊ ಇಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ 3 ಫಾರ್ಮುಲಾಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಒಂದು ಸಮ್ ಆಫ್ n ಟರ್ಮ್ಸ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್, ಅದ್ಯಾವುದು? Sn ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d. ಇದರ ಇನ್ನೊಂದು ರೂಪ ಯಾವುದು ಅಂತಂದ್ರೆ ಇದು Sn ಈಕ್ವಲ್ ಟು n/2 ಇಂಟು a ಪ್ಲಸ್ AN. ಇದು ಎರಡನೇ. ಇನ್ನು ಮೂರನೇ ರಿಸಲ್ಟ್ ಏನು ಅಂತಂದ್ರೆ ಇದು AN ಈಕ್ವಲ್ ಟು Sn ಮೈನಸ್ Sn ಮೈನಸ್ 1. ಇದು ಥರ್ಡ್. ಈಗ ಇಷ್ಟನ್ನು ಏನಂದ್ರೆ ಬೇಸ್ ಮಾಡಿಕೊಂಡು ನಾವೇನ್ ಮಾಡೋಣ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಮೊದಲಿಗೆ ವೆರಿ ಬೇಸಿಕ್ ಕ್ವಶನ್, ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ನೋಡಿ, ಇದೇನಿದೆ ಇದು ಒಂದು ಪ್ರಾಬ್ಲಮ್ ಅನ್ನೋದಕ್ಕಿಂತಲೂ ಒಂದು ಫಾರ್ಮುಲಾ ಅಥವಾ ಒಂದು ರಿಸಲ್ಟ್ ಅನ್ನೋ ಥರ ನಾವು ನೆನ್ಪಿಡ್ಬೇಕು. ಮೊದಲಿಗೆ ನಾವೇನು ಮಾಡೋಣ ಅಂತಂದ್ರೆ
ಅದನ್ನು ಒಂದು ಪ್ರಾಬ್ಲಮ್ ಅಂತ ತಿಳ್ಕೊಂಡು ಸಾಲ್ವ್ ಮಾಡೋಣ. ಆಮೇಲೆ ಏನು ಆನ್ಸರ್ ಬರುತ್ತಲ್ಲ ಅದು ಆ್ಯಕ್ಚುಲಿ ಏನಾಗಿರುತ್ತೆ ಅಂತಂದರೆ ಇಟ್ ಇಸ್ ನಾಟ್ ಜಸ್ಟ್ ಆನ್ಸರ್ ಫಾರ್ ಒನ್ ಕ್ವಶನ್. ಅದೇನಾಗಿರುತ್ತೆ ಅಂದರೆ ಇಟ್ ಈಸ್ ಜನರಲೈಸ್ಡ್ ಫಾರ್ಮುಲಾ. ಹಾಗಾಗಿ ಅದನ್ನು ಯಾವಾಗಲೂ ನಾವು ನೆನ್ಪಿಡ್ಬೇಕು. ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಅಂದರೆ ನ್ಯಾಚುರಲ್ ನಂಬರ್ಸ್ನ ಸಮ್ ಅಂತ ಕೇಳ್ತಾನೆ. ಸೊ 1 + 2 + 3 ಪ್ಲಸ್ ಆ್ಯಂಡ್ ಸೋ ಆನ್ ಪ್ಲಸ್ ಎನ್. ದೀಸ್ ಆರ್ ದ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್. ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಇಲ್ಲಿ ನೋಡಿ ಫಾರ್ಮುಲಾ ಇದೊಂದು ಅರಿಥಮೆಟಿಕ್ ಪ್ರೋಗ್ರೆಷನ್, ಹೌದಾ? ಯಾಕಂದರೆ 2 - 1 = 1, 3 - 2 = 1 ಆ್ಯಂಡ್ ಸೋ ಆನ್. ಡಿಫ್ರೆನ್ಸ್ ಏನಾಗಿರುತ್ತೆ ಅಂತಂದರೆ ಕಾಮನ್ ಆಗಿ 1 1 1 1 ಅಂತ ಬರ್ತಾ ಇದೆ. ಹಾಗಾಗಿ ಇದು ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್. ಅರಿಥಮೆಟಿಕ್ ಪ್ರೋಗ್ರೆಷನ್ ಟರ್ಮ್ಗಳಾಗಿದೆ ಮತ್ತು ಅದನ್ನು ಸಮ್ ಮಾಡ್ತಿದ್ದೀವಿ ಅಂತಂದರೆ ನಾವು ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಬಳಸ್ಬೋದು. ಯಾವುದು? Sn = n/2 × 2a + n - 1 × d. ಅದಾದರೂ ಬಳಸ್ಬೋದು. ಅಥವಾ ಇಲ್ಲಿ ಫಸ್ಟ್ ಟರ್ಮ್ ಗೊತ್ತಿದೆ, ಲಾಸ್ಟ್ ಟರ್ಮ್ ಗೊತ್ತಿದೆ, ಮತ್ತು ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? ಇಲ್ಲಿ n ಇದೆ. ನಂಬರ್ ಆಫ್ ಟರ್ಮ್ಸ್ n ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಎರಡನೇ ಫಾರ್ಮುಲಾ ಬಳಸ್ಬೋದು. Sn = n/2 × a + an ಅಂತ ಇತ್ತಲ್ಲ, ಆ ಫಾರ್ಮುಲಾ ಕೂಡ ಬಳಸ್ಬೋದು. ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಆ ಫಾರ್ಮುಲಾ ಬಳಸ್ತೀನಿ. a ಅಂತಂದರೆ ಇಲ್ಲಿ 1, ಫಸ್ಟ್ ಟರ್ಮ್ ಈಸ್ 1. an nth ಟರ್ಮ್ ಈಸ್ n, ಮತ್ತು ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಇಲ್ಲಿ? n. ನಂಬರ್ ಆಫ್ ಟರ್ಮ್ಸ್ n, an, ಲಾಸ್ಟ್ ಟರ್ಮ್ ಈಸ್ ಆಲ್ಸೋ n. ವಿ ನೋ ದಟ್ Sn ಈಸ್ ಈಕ್ವಲ್ ಟು n/2 × a + an. ನೀವು ಬೇಕಿದ್ರೆ 2a + n - 1 × d ಇದೆಯಲ್ಲ, ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ಬೋದು. ಅಲ್ಲೂ ಕೂಡ ಇದೇ ಆನ್ಸರೇ ಬರುತ್ತೆ. n/2, n ಅಂದರೆ ಎನ್ನೇ, n/2 × a ಮೀನ್ಸ್ 1 ಪ್ಲಸ್ an ಅಂತಂದರೆ n. ಸೊ n/2 × 1 + n. ಅಥವಾ ಇದನ್ನು ನಾವು ಇಲ್ಲಿ ಹೆಂಗೆ ಬರೀತೀವಿ ಅಂತಂದರೆ n/2 × 1 + n ಬದಲಿಗೆ ಇದನ್ನು ನಾವು n + 1 ಅಂತ ಬರೀಬೋದು. ಯೂಶಲಿ ನಾವು ಈ ರೀತಿ ಈ ಫಾರ್ಮುಲಾ ನಾವು ಅದನ್ನು ಬಳಸ್ತೀವಿ. ಅಥವಾ ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ ಇದನ್ನು ಹಿಂಗೆ ಬರೀತೀವಿ, n × n + 1/2 ಅಂತ. ದಿಸ್ ಈಸ್ ದ ಫಾರ್ಮುಲಾ. ನಾನು ಆಲ್ರೆಡಿ ಹೇಳಿದ್ನಲ್ಲ, ದಿಸ್ ಇಸ್ ನಾಟ್ ಜಸ್ಟ್ ಅ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ಬರೀ ಇದೊಂದಕ್ಕೆ ಕ್ವಶನ್ ಅಂತ ನಾವು ಇದು ಮಾಡಬಾರ್ದು. ಆ್ಯಕ್ಚುಲಿ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಯಾವುದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮುಲಾ? ಟು ಫೈಂಡ್ ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್. ಸೊ ಇದನ್ನು ಒಂದು ರೀತಿ ಫಾರ್ಮುಲಾನ ಥರ ನಾವು ನೆನ್ಪಿಡಬೇಕು. n × n + 1/2. ಓಕೆ, ಈಗ ಅದೇ ರೀತಿ ನ್ಯಾಚುರಲ್ ನಂಬರ್ಸಲ್ಲಿ ಎರಡು ಪಾರ್ಟ್ ಆಗಿ ನಾವು ಯೂಶುವಲಿ ಡಿವೈಡ್ ಮಾಡೋದು, ಒಂದು ಆಡ್ ನಂಬರ್ಸು ಮತ್ತು ಈವನ್ ನಂಬರ್ಸ್ ಅಂತ. ರೈಟ್, ಮೊದಲಿಗೆ ನಾನೇನು ಮಾಡ್ತೀನಿ ಅಂತಂದರೆ ಈವನ್ ನಂಬರ್ಸ್ನ ಕನ್ಸಿಡರ್ ಮಾಡ್ತೀನಿ. ಸಮ್ ಆಫ್ ಫಸ್ಟ್ ಎನ್ ಈವನ್ ನಂಬರ್ಸ್. ಈವನ್ ನಂಬರ್ಸ್ ಅನ್ನೋದಕ್ಕಿಂತ ನ್ಯಾಚುರಲ್ ನಂಬರ್ಸ್ ನಾವು ಇಲ್ಲಿ ಟ್ರೀಟ್ ಮಾಡೋದು. ಸಮ್ ಆಫ್ ಫಸ್ಟ್ ಎನ್ ಈವನ್ ನ್ಯಾಚುರಲ್ ನಂಬರ್ಸ್. ಈವನ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಆಗಿರಬೇಕು ಅಂತವು ಈವನ್ ನಂಬರ್ಸ್ ಆಗಿರಬೇಕು. ಸೊ ಫಸ್ಟ್ ಈವನ್ ನ್ಯಾಚುರಲ್ ನಂಬರ್ ಈಸ್ 2, ನೆಕ್ಸ್ಟ್ ಒನ್ ಈಸ್ 4, ನೆಕ್ಸ್ಟ್ ಒನ್ ಈಸ್ 6 ಆ್ಯಂಡ್ ಸೊ ಆನ್. ಹಾಗಾದರೆ nth ಈವನ್ ನಂಬರ್ ಯಾವ ಫಾರ್ಮಲ್ ಇರುತ್ತದು? 2n ಫಾರ್ಮಲ್ ಇರುತ್ತೆ. ಇದು ಜನರಲ್ ಫಾರ್ಮ್ ಆಫ್ ಈವನ್ ನಂಬರ್. n = 1 ಆದಾಗ 2 ಬರುತ್ತೆ, 2 ಆದಾಗ 4, 3 ಆದಾಗ 6, 4 ಆದಾಗ 8 ಆ್ಯಂಡ್ ಸೊ ಆನ್. ಸೊ ಅದು nth ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್. ಹಿಯರ್ ವಿ ನೋ ದಟ್ a ಈಸ್ ಈಕ್ವಲ್ ಟು 2 ಆ್ಯಂಡ್ ಕಾಮನ್ ಡಿಫ್ರೆನ್ಸ್ ಬೇಡ, ಯಾಕಂದರೆ ಲಾಸ್ಟ್ ಟರ್ಮ್ ನಮಗೆ ಗೊತ್ತಿರೋದ್ರಿಂದ an = 2n. ಇನ್ನು n ಅಂತಂದರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಇಲ್ಲಿ? ನಂಬರ್ ಆಫ್ ಟರ್ಮ್ಸ್ n, ಯಾಕಂದರೆ n ಈವನ್ ನಂಬರ್ಸ್ ಅಂತ ಹೇಳಿರೋದ್ರಿಂದ n. ಇದು ಫಸ್ಟ್ ಈವನ್ ನಂಬರ್, 1 ಹಾಕಿದಾಗ ಫಸ್ಟ್ ಈವನ್ ನಂಬರ್, ಸೆಕೆಂಡ್ ಈವನ್ ನಂಬರ್, ಥರ್ಡ್ ಈವನ್ ನಂಬರ್. ದಿಸ್ ಇಸ್ ದ nth ಈವನ್ ನಂಬರ್. ಸೊ n ಈಸ್ ಈಕ್ವಲ್ ಟು n. ಇದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ನೀವೇನು ಮಾಡ್ಬೋದು? ಡಿನ ಯೂಸ್ ಮಾಡ್ಕೋಬೋದು. ಕಾಮನ್ ಡಿಫ್ರೆನ್ಸ್ ಎಷ್ಟಿರುತ್ತೆ ಇಲ್ಲಿ? 2 ಆಗಿರ್ತದೆ. ನಾನು ಬೇಕಿದ್ರೆ ಎರಡನ್ನೂ ನಿಮಗೆ ತೋರಿಸ್ತೀನಿ. ಓಕೆ, ಮೊದಲಿಗೆ Sn = n/2 × a + an. This is nothing but n/2 × a means 2 plus an. an is also 2n. an is 2n. ಓಕೆ, ಈಗ 2 ಇದೆ, ಕಾಮನ್ ತೆಗೆದುಬಿಡಿ. n/2 × 2, ಇಲ್ಲೇನು ಉಳಿತು? 1 + n ಉಳಿತು, 1 + n. ಸೊ 2 ಕ್ಯಾನ್ಸಲ್ ಆದರೆ ವಿ ಗೆಟ್ n
ಇಂಟು 1 ಪ್ಲಸ್ ಎನ್ ಅನ್ನು n ಪ್ಲಸ್ 1 ಅಂತ ಬರೆಯೋದು. Therefore, Sn is equal to n into n plus 1. This is the formula to find first n even natural numbers. ಇದನ್ನೇನೆ ನಾವು ಈಗೇನು ಮಾಡೋಣ ಅಂತಂದರೆ ಫಸ್ಟ್ ಫಾರ್ಮುಲಾ ಇದೆಯಲ್ಲ ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡೋಣ. Sn equal to n by 2 into 2a plus n minus 1 into d. ಇಲ್ಲಿ ನಿಮಗೆ n equal to n ಅದು ಗೊತ್ತಾಗಲಿಲ್ಲ ಅಂತಂದರೆ ದಿಸ್ ಇಸ್ ಈಕ್ವಲ್ ಟು n by 2 ಇಂಟು 2a ಅಂತಂದರೆ 2 ಇದೆ ಇಲ್ಲಿ ಪ್ಲಸ್ n minus 1, n is n ಇಂಟು d is 2. So it is equal to n by 2 into 2 to the 4 minus ಅದರ ಬದಲಿಗೆ 2 ಕಾಮನ್ ತೆಗೆದುಬಿಡ್ರಿ. ಇಲ್ಲೊಂದು 2 ಇದೆ, ಇಲ್ಲೊಂದು 2 ಇದೆ, 2 ಕಾಮನ್ ತೆಗೆದುಬಿಟ್ಟಾವೆ. 2 ಕಾಮನ್ ತೆಗೆದ್ರೆ ಇಲ್ಲಿ ಇಂಟು 2 ಇಲ್ಲಿ ನೋಡಿತ್ತು, ಒಂದು 2 ಹೊರಗಡೆ ಇದೆ, ಇನ್ನೊಂದು 2 ಇಲ್ಲಿರುತ್ತೆ. ಪ್ಲಸ್ ಈ 2 ಹೊರಗಡೆ ಬಂದಿರೋದ್ರಿಂದ ಇಲ್ಲಿ ಜಸ್ಟ್ n minus 1 ಮಾತ್ರ ಉಳಿತು. 2 ಕ್ಯಾನ್ಸಲ್ ಆಯಿತು. ವಿ ಗೆಟ್ n ಇಂಟು ಇಲ್ಲಿ n ಇದೆಯಲ್ಲ ಇದು n, 2 minus 1 is just 1. Therefore n into n plus 1, n into n plus 1. ನೀವು ಯಾವ ರೀತಿನಾದರೂ ಮಾಡಿ ಅದೇ ಸೊಲ್ಯೂಷನ್ ಬರುತ್ತೆ. Therefore ಫಸ್ಟ್ n ಈವನ್ ನ್ಯಾಚುರಲ್ ನಂಬರ್ಸ್ನ ಫೈಂಡ್ ಮಾಡೋದಕ್ಕೆ ಸಮ್ ಫೈಂಡ್ ಮಾಡೋದಕ್ಕೆ ಯೂಸ್ ಮಾಡೋದು n into n plus 1. n into n plus 1 by 2 ಅದು ಫಸ್ಟ್ n ನ್ಯಾಚುರಲ್ ನಂಬರ್ಸ್. n into n plus 1 ಇದು ಫಸ್ಟ್ n ಈವನ್ ನಂಬರ್ಸ್. ಓಕೆ, ಸೊ ಇದೇ ರೀತಿ ಫಸ್ಟ್ n ಆಡ್ ನಂಬರ್ಸ್ ನೋಡೋಣ. ನೆಕ್ಸ್ಟ್ ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್. ಇವೆಲ್ಲ ಸ್ಟ್ಯಾಂಡರ್ಡ್ ರಿಸಲ್ಟ್ಗಳು, ಯಾವಾಗಲೂ ನಮಗೆ ನೆನಪಿರಬೇಕು. ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್. ರೈಟ್, ಈಗ ಆಡ್ ನಂಬರ್ಸ್ ಯಾವುದು ಅಂತಂದರೆ ಮೊದಲಿಗೆ 1, ನೆಕ್ಸ್ಟ್ 1 3, 5, 7 ಆ್ಯಂಡ್ ಸೊ ಆನ್. ಲಾಸ್ಟ್ ಟರ್ಮ್ ಯಾವ ರೀತಿ ಇರುತ್ತೆ ಅಂತಂದರೆ 2n minus 1 ಫಾರ್ಮಲ್ಲಿ ಇರುತ್ತೆ. nth ಟರ್ಮ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ 2n minus 1. ಅದು ಹೆಂಗೆ ಅಂತಂದರೆ ಮತ್ತು ನೀವು ಇದೇ ಅರಿಥಮೆಟಿಕ್ ಪ್ರೋಗ್ರೆಷನ್ ಹೆಲ್ಪನ್ನೇ ತಗೊಳ್ಬೋದು. ಹಿಯರ್ ದ ಫಸ್ಟ್ ಟರ್ಮ್ ಈಸ್ 1. ನಾನು ಇದನ್ನು ಹೇಳ್ತೀನಿ, ಇದು ಹೆಂಗೆ ಬಂತು ಅಂತ ಹೇಳ್ತಿದ್ದೀನಿ. 2n ನಮ್ಗೆ ಗೊತ್ತಿದೆ 2n minus 1 ಅಥವಾ 2n plus 1 ಫಾರ್ಮಲ್ಲಿ ಇರುತ್ತೆ. ಯಾವುದೇ ಒಂದು ಆಡ್ ನಂಬರು 2n minus 1 ಅಥವಾ 2n plus 1 ಫಾರ್ಮಲ್ಲಿ ಇರುತ್ತೆ. ಬಟ್ ಅದನ್ನು ನಾನೇನು ಮಾಡ್ತಿದ್ದೀನಿ, ಇಲ್ಲಿ ಪ್ರೂವ್ ಮಾಡ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಟರ್ಮ್ ಈಸ್ 1, ಕಾಮನ್ ಡಿಫರೆನ್ಸ್ ಈಸ್ 3. ಕಾಮನ್ ಡಿಫರೆನ್ಸ್ ಈಸ್ 3. n ಅಫ್ಕೋರ್ಸ್ n, ಯಾಕಂದರೆ n ಟರ್ಮ್ಸ್ ಇದೆ ಇಲ್ಲಿ, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಆ್ಯಂಡ್ ಸೊ ಆನ್. nth ಟರ್ಮ್ ವಿ ನೋ ದಟ್ nth ಟರ್ಮ್ ಈಸ್ ಗಿವನ್ ಬೈ a plus n minus 1 into d. ದಿಸ್ ಇಸ್ ದ ಫಾರ್ಮುಲಾ an. ಈ an ಬೇಕಲ್ಲ ನಮಗೆ, ಗೊತ್ತಿಲ್ಲ ಅಂತ ಅನ್ಕೊಂಡು ಈಗ ಮೊದಲಿಗೆ ಸಾಲ್ವ್ ಮಾಡ್ತಿದ್ದೀನಿ. a ಅಂತಂದರೆ 1 ಪ್ಲಸ್ n minus 1 ಇಂಟು d ಎಷ್ಟಿದೆ ಇಲ್ಲಿ 3. ಕಾಮನ್ ಡಿಫರೆನ್ಸ್ ಎಷ್ಟಿದೆ 2. ಕಾಮನ್ ಡಿಫರೆನ್ಸ್ ಇಸ್ 2. 3 minus 1, 5 minus 3, 7 minus 5, it is 2. ಕಾಮನ್ ಡಿಫರೆನ್ಸ್ ಇಸ್ 2. ಇಲ್ಲಿದೆ 2. ದಿಸ್ ಇಸ್ ಈಕ್ವಲ್ ಟು 1 ಪ್ಲಸ್ 2 ಇಂಟು n 2n ಪ್ಲಸ್ ಇಂಟು ಮೈನಸ್ ಮೈನಸ್ 2 1s are 2. ದಿಸ್ ಇಸ್ ಈಕ್ವಲ್ ಟು 2n 1 ಪ್ಲಸ್ 1 ಮೈನಸ್ 2 ಅಂತಂದರೆ ಮೈನಸ್ 1. ನೋಡಿ an ಈಕ್ವಲ್ ಟು 2n minus 1. 2n minus 1. ಇಲ್ಲಿ n ಈಕ್ವಲ್ ಟು 1 ಹಾಕಿದ್ರಿ ಅಂತಂದರೆ 2 1s are 2 ಆಯಿತು. 2 minus 1 is 1. If n is equal to 2, 2 2s are 4, 4 minus 1 is 3. If n is 3, 2 3s are 6 minus 1, 5 and so on. Therefore, this is the nth term of this sequence. So, ಇಲ್ಲಿ first term ಯಾವುದು 1. Common difference, if you want d equal to 2. an equal to 2n minus 1. ನಾನು ಇಲ್ಲಿ an ಫಾರ್ಮುಲಾ ಬಳಸ್ತೀನಿ. Of course, n ಅಂತಂದರೆ n ನಂಬರ್ ಆಫ್ ಟರ್ಮ್ಸ್ n ಇರುತ್ತೆ. ಸಮ್ ಬೇಕಲ್ಲ, ಸೊ Sn equal to n by 2 into a plus an. This is equal to n, of course n by 2 into a ಅಂದರೆ 1 plus an ಅಂತಂದರೆ 2n minus 1 plus 1 minus 1 gets cancelled. This is equal to n by 2 into 2n. 2 again cancelled. So n into n is n square. So first n ಆಡ್ ನ್ಯಾಚುರಲ್ ನಂಬರ್ಸ್ಗಳ ಸಮ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ, ನೀವು ಎಷ್ಟು ಆಡ್ ನಂಬರ್ಸ್ನ ನಾವು ಸಮ್ ಮಾಡೋದು ತಗೊಂಡಿರ್ತೀರಲ್ಲ ಅದರ ಸ್ಕ್ವೇರ್ಗೆ ಈಕ್ವಲ್ ಆಗಿರುತ್ತೆ. ಫಸ್ಟ್ 2 ಆಡ್ ನ್ಯಾಚುರಲ್ ನಂಬರ್ಸ್ ಅಂತಂದರೆ 2 ಸ್ಕ್ವೇರ್.
ಫಸ್ಟ್ 3 ಆಡ್ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ 3 ಸ್ಕ್ವೇರ್. ಬೇಕಾದ್ರೆ ನೀವು ವೆರಿಫೈ ಮಾಡಿ. ಫಸ್ಟ್ 2 ಆಡ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ 2 ಸ್ಕ್ವೇರ್. 2 ಸ್ಕ್ವೇರ್ ಅಂದ್ರೆ ಎಷ್ಟು? 4. 1 + 3 is 4. ಫಸ್ಟ್ 3 ಆಡ್ ನ್ಯಾಚುರಲ್ ನಂಬರ್ಸ್ 3 ಸ್ಕ್ವೇರ್ is 9. ಫಸ್ಟ್ 3 ಆಡ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ 3 ಸ್ಕ್ವೇರ್. 3 ಸ್ಕ್ವೇರ್ ಅಂತಂದ್ರೆ 9. ನೋಡಿ 1 + 3 4, 4 + 5 9. ಫಸ್ಟ್ 4 ಆಡ್ ನ್ಯಾಚುರಲ್ ನಂಬರ್ಸ್ 16. ಫಸ್ಟ್ 4 ಆಡ್ ನ್ಯಾಚುರಲ್ ನಂಬರ್ಸ್ ಇಲ್ಲಿಂದ ಇಲ್ಲಿವರೆಗೆ 1 + 3 4, 4 + 5 9, 9 + 7 16 and so on. So this is the pattern. ಸೊ ಇದೇನು ಅಂತಂದ್ರೆ ನಾವು ಯಾವುದು ಅರಿಥಮೆಟಿಕ್ ಪ್ರೋಗ್ರೆಷನ್ ನ ಬೇರೆ ಬೇರೆ ಕಡೆ ನಾವು ಇದನ್ನ ಅಪ್ಲೈ ಮಾಡ್ತಿದ್ವಿ. ಸಮ್ ಆಫ್ ಫಸ್ಟ್ ಎನ್ ಅದೇನು ಸಮ್ ಆಫ್ ಫಸ್ಟ್ ಎನ್ ಅರಿಥಮೆಟಿಕ್ ಪ್ರೋಗ್ರೆಷನ್, ಟರ್ಮ್ಸ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅನ್ನ ಏನು ಫಾರ್ಮುಲಾ ಇದೆ ಅದನ್ನ ನಾವು ಬೇರೆ ಬೇರೆ ಕಡೆ ಇದನ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ರಿಸಲ್ಟ್ಗಳನ್ನು ಇಲ್ಲಿ ಜನರೇಟ್ ಮಾಡಿದ್ವಿ. ಸೊ ಇದೇ ರೀತಿ ನಾವೇನು ಮಾಡೋಂತಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ಅಲ್ಲಿ ಯಾವ ರೀತಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ ನೋಡೋಣ. ಓಕೆ, ಈ ಎಲ್ಲಾ ರಿಸಲ್ಟ್ಗಳನ್ನು ಅಲ್ಲಲ್ಲಿ ಬಳಸ್ತಾ ಇರ್ತೀವಿ ನಾವು. ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ ಆಡ್ ಯಾವ್ದು ಅರಿಥಮೆಟಿಕ್ ಪ್ರೋಗ್ರೆಷನ್ ಇದೆಯಲ್ಲ, SN = n/2 × 2a + n - 1 × d ಅದನ್ನೂ ಬಳಸ್ತೀವಿ. ಇಲ್ಲೇನು ಹೇಳಿದೆಯಾ ಇದನ್ನೂ ಬಳಸ್ತೀವಿ. AN = SN - SN - 1 ಅದನ್ನೂ ಬಳಸ್ತೀವಿ. ಈಗ ತಾನೇ ನಾವು ಡಿರೈವ್ ಮಾಡಿದ್ವಲ್ಲ ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಅದನ್ನೂ ಬಳಸ್ತೀವಿ. ಸಮ್ ಆಫ್ ಫಸ್ಟ್ ಎನ್ ಈವನ್ ನ್ಯಾಚುರಲ್ ನಂಬರ್ಸ್, ಸಮ್ ಆಫ್ ಫಸ್ಟ್ ಎನ್ ಆಡ್ ನ್ಯಾಚುರಲ್ ನಂಬರ್ಸ್ ಇವುಗಳೆಲ್ಲನೂ ಕೂಡ ನಮಗೆ ಎಲ್ಲೆಲ್ಲಿ ಅವಶ್ಯಕತೆ ಬರುತ್ತಲ್ಲ ಅಲ್ಲಲ್ಲಿ ಬಳಸ್ತಾ ಹೋಗ್ತೀವಿ. ಹಾಗಾಗಿ ಇವುಗಳನ್ನ ಜಸ್ಟ್ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತಲೂ ಸ್ಟ್ಯಾಂಡರ್ಡ್ ರಿಸಲ್ಟ್ ಅಂತೇಳಿ ನೆನ್ಪಿಟ್ಕೊಳ್ಳೋದು ಬಹಳ ಒಳ್ಳೆಯದು. ಓಕೆ, ಇದು ಸದ್ಯಕ್ಕೆ ಇಷ್ಟಿರಲಿ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಸ್ ತಗೊಳ್ಳೋಣ. ಥ್ಯಾಂಕ್ ಯು.